ವಿದ್ಯಾರ್ಥಿಗಳು ಇಷ್ಟು ದಿನ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ರಿ ಸಿ-ಇ-ಟಿ ಆಪ್ಷನ್ ಟ್ರೀ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಇವಾಗ ಆಪ್ಷನ್ ಟ್ರೀ ಸ್ಟಾರ್ಟ್ ಆಗಿದೆ. ಆದರೆ ಆಪ್ಷನ್ ಟ್ರೀ ಮಾಡೋಕ್ಕಾಗ್ತಾಯಿಲ್ಲ. ಸಾಕಷ್ಟು ಎರರ್ಗಳಿದೆ, ಸಾಕಷ್ಟು ಪ್ರಾಬ್ಲಮ್ಗಳಿದೆ. ಹಾಗಾದರೆ ಈ ಎರರ್ಗಳೆಲ್ಲ ಯಾವಾಗ ಸಾಲ್ವ್ ಆಗುತ್ತೆ? ನೀವು ಪಡ್ತಿರೋಂಥ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಏನು? ಎಲ್ಲದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯದ ಬಗ್ಗೆ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಈಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಕಾಲೇಜ್ ಜೋಸ್ ಒಂದು ಚಾರ್ಟ್ ಬೋರ್ಡ್ ಇದೆ. ಜಸ್ಟ್ ಕೆ-ಸಿ-ಟಿ ರಿಸೋರ್ಸಸ್ ಮೇಲೆ ಕ್ಲಿಕ್ ಮಾಡಿ, ಕೆ-ಸಿ-ಟಿ ಕಾಲೇಜಸ್ ಕಟ್ ಆಫ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಎಲ್ಲ ಬ್ರಾಂಚಲ್ಲೂ ಕೂಡ ಎಷ್ಟೆಷ್ಟು ಕಟ್ ಆಫ್ ಇದೆ ಅನ್ನೋದು ಫ್ರೀಯಾಗಿ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಾಮೆಂಟ್ ಸೆಕ್ಷನ್ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ಚೆಕ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ಇಷ್ಟು ದಿನ ನೀವೆಲ್ಲರೂ ಕೂಡ ಆಪ್ಷನ್ ಟ್ರೀ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ರಿ. ಇವಾಗ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಬಿ-ಫಾರ್ಮ್ ಮತ್ತು ಫಾರ್ಮ್ ಸೈನ್ಸ್ ಕೋರ್ಸಸ್ಗಳಿಗೆ ಆಪ್ಷನ್ ಟ್ರೀ ಸ್ಟಾರ್ಟ್ ಆಗಿದೆ. ನೀವೆಲ್ಲರೂ ಕೂಡ ಏನು ಮಾಡ್ತಾ ಇದ್ದೀರಾ ಅಂದರೆ, ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀರಾ, ಆಪ್ಷನ್ ಟ್ರೀ ಮಾಡೋಕ್ಕೆ ಹೋಗ್ತಾ ಇದ್ದೀರಾ. ಇವಾಗ ಆಪ್ಷನ್ ಟ್ರೀ ಮಾಡೋಕ್ಕೆ ಹೋಗ್ಬೇಕಾದ್ರೆ ನಿಮಗೆ ಸಾಕಷ್ಟು ಪ್ರಾಬ್ಲಮ್ಗಳಾಗ್ತಿದೆ. ಮತ್ತು ಇಷ್ಟು ವರ್ಷ ಕಿಯವರು ನಿಮಗೆ ಆಪ್ಷನ್ ಟ್ರೀಗೆ ಯಾವುದೇ ಥರದ ಒಂದು ಸಿಂಗಲ್ ರೂಪಿನೂ ಕೂಡ ಚಾರ್ಜ್ ಮಾಡ್ತಾ ಇರಲಿಲ್ಲ. ಈ ವರ್ಷದಿಂದ ಏನು ಮಾಡಿದ್ದಾರೆ ಅಂದರೆ ₹750 ಕಟ್ಟಬೇಕು ಅಂತ ಹೇಳಿರ. ಇಲ್ಲಿ 750 ಕಟ್ತಾ ಇರೋದ್ರಿಂದ ನೀವು ಈ ವರ್ಷ ಸರ್ವರ್ನ ಎಲ್ಲೋ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಈ ವರ್ಷ ಯಾವುದೇ ಥರದ ಎರರ್ ಬರಲ್ವೇನೋ ಅಂತ ಅಂದ್ಕೊಂಡಿದ್ದೆ ನಾನು. ಆದರೆ ಏನೂ ಕೂಡ ಚೇಂಜಸ್ ಆಗಿಲ್ಲ. ನೀವು ₹750 ಎಕ್ಸ್ಟ್ರಾ ಚಾರ್ಜ್ ಮಾಡಿದರೆ ಹೊರತು ಲಾಸ್ಟ್ ಇಯರೆಲ್ಲ ಏನು ಪ್ರಾಬ್ಲಮ್ಗಳು ಬರ್ತಿದ್ದಲ್ಲ, ಸೇಮ್ ಅದೇ ರೀತಿ ಪ್ರಾಬ್ಲಮ್ಗಳು ಬರ್ತಿದೆ ಈ ಇಯರು ಕೂಡ. ಅಲ್ಲೇನು ಕೂಡ ಸಿಸ್ಟಮಲ್ಲಾಗಿರಲಿ, ಸರ್ವರಲ್ಲಾಗಿರಲಿ ಏನು ಕೂಡ ಅಂಥ ದೊಡ್ಡ ಅಪ್ಗ್ರೇಡೇಷನ್ ಏನು ಕೂಡ ಮಾಡಿಲ್ಲ. ಇಲ್ಲಿ ನೀವು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀರಾ, ನೀವು ಲಾಗಿನ್ ಆಗ್ತಾ ಇದ್ದೀರಾ. ಲಾಗಿನ್ ಆದಮೇಲೆ ಫೀಸ್ ಪೇ ಮಾಡ್ತಾ ಇದ್ದೀರಾ. ಫೀಸ್ ಪೇ ಮಾಡಾದ್ಮೇಲೆ ಏನಾಗ್ತಿದೆ ಅಂದರೆ ಈ ರೀತಿ ಎರರ್ ತೋರಿಸಿದೆ. ಏನಕ್ಕೆ ಈ ರೀತಿ ಎರರ್ ತೋರಿಸಿದೆ ಅಂದರೆ, ಇಲ್ಲಿ ಜಾಸ್ತಿ ಜನ ಯೂಸರ್ಸು ಒಂದೇ ಸರಿ ವೆಬ್ಸೈಟ್ನ ವಿಸಿಟ್ ಮಾಡಿದಾಗ ಈ ರೀತಿ ಎರರ್ ಬರುತ್ತೆ. ಸರಿನಾ? ಇಲ್ಲಿ ಕಿಯವ್ರು ಏನು ಮಾಡಬೇಕಾಗಿತ್ತು ಅಂದರೆ ಸರ್ವರ್ನ ಆಪ್ಟಿಮೈಸ್ ಮಾಡಬೇಕಾಗಿತ್ತು ಮತ್ತು ವೆಬ್ಸೈಟ್ನ ಆಪ್ಟಿಮೈಸ್ನ ಮಾಡಬೇಕಾಗಿತ್ತು. ಅದನ್ನ ಯಾವುದೇ ಥರದ ಅಪ್ಗ್ರೇಡೇಷನ್ ಮಾಡಿಲ್ಲ. ಲಾಸ್ಟ್ ಇಯರ್ ಏನಿತ್ತಲ್ಲ ಸೇಮ್ ಅದೇ ರೀತಿ ಬಿಟ್ಟಿದ್ರೆ. ಅದರಿಂದ ಏನಾಗಿತ್ತು ಅಂದರೆ, ಇಲ್ಲಿ ಡಿ-ಸಿ-ಟಿ ಕೋರ್ಸಸ್ ಯಾರೋ ವಿದ್ಯಾರ್ಥಿಗಳಿದಾರಲ್ಲ ಅವ್ರಿಗೂ ಕೂಡ ಆಪ್ಷನ್ ಟ್ರೀ ಇವತ್ತೇ ಇದೆ ಮತ್ತು ಅವ್ರಿಗೆ ಲಾಸ್ಟ್ ಡೇಟು ಕೂಡ ಇವತ್ತೇ ಇದೆ. ನಿಮಗೆ ಇವತ್ತು ಆಪ್ಷನ್ ಟ್ರೀ ಓಪನ್ ಆಗ್ತಿದೆ. ಇವಾಗ ನೀವಿಬ್ಬರೂ ಕೂಡ ಆಪ್ಷನ್ ಟ್ರೀ ಮಾಡ್ತಾ ಇದ್ದೀರಾ. ಅದರಿಂದ ಜಾಸ್ತಿ ಯೂಸರ್ಸು ಒಂದೇ ಟೈಮಲ್ಲಿ ವೆಬ್ಸೈಟ್ನ ವಿಸಿಟ್ ಮಾಡ್ತಾ ಇರೋದ್ರಿಂದ ಈ ರೀತಿ ಎರರ್ ಆಗ್ತಿದೆ. ಸರಿನಾ? ಈ ಎರರ್ಗೆ ಸೊಲ್ಯೂಷನ್ ಏನಂದರೆ, ನೀವೇನು ಮಾಡಬೇಕಾಗಿತ್ತು ಅಂದರೆ, ಯೂಸರ್ಸ್ ಯಾವಾಗ ಕಮ್ಮಿ ಇರ್ತಾರೆ ಆ ಒಂದು ಟೈಮ್ನ ನೋಟ್ ಡೌನ್ ಮಾಡಿಕೊಂಡು ಅವಾಗ ನೀವು ಒಂದು ಆಪ್ಷನ್ ಟ್ರೀಗೆ ಟ್ರೈ ಮಾಡಬೇಕಾಗುತ್ತೆ. ಅಂದರೆ ಬೆಳಿಗ್ಗೆ 6 ಗಂಟೆ 7 ಗಂಟೆ ಆ ಟೈಮಲ್ಲಿ ಆಪ್ಷನ್ ಟ್ರೀ ಮಾಡೋಕ್ಕೆ ಟ್ರೈ ಮಾಡಬೇಕು. ಇಲ್ಲಾಂದರೆ ರಾತ್ರಿ ಒಂದು 8 ಗಂಟೆ 9 ಗಂಟೆ 10 ಗಂಟೆ ಆದಮೇಲೆ ಆಪ್ಷನ್ ಟ್ರೀ ಮಾಡೋಕ್ಕೆ ಟ್ರೈ ಮಾಡಿ. ಅವಾಗ ನಿಮ್ಗೆ ಆಪ್ಷನ್ ಟ್ರೀ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ಆಗುತ್ತೆ. ನಿಮಗೆ ಈ ರೀತಿ ಸರ್ವರ್ ಡೌನ್ ಆಗೋದು, ಸರ್ವರ್ ಎರರ್ ಬರಲ್ಲ. ಯಾಕೆಂದರೆ ನಿಮ್ಮಲ್ಲಿ ಜಾಸ್ತಿ ಜನ ಆಕ್ಟಿವೇಟ್ ಇರಲ್ಲ ಮತ್ತು ಜಾಸ್ತಿ ಜನ ಕೀ ವೆಬ್ಸೈಟ್ನ ವಿಸಿಟ್ ಮಾಡ್ತಾರಲ್ಲ. ಆ ಒಂದು ಟೈಮ್ನ ನೀವು ಯೂಟಿಲೈಸ್ ಮಾಡಿಕೊಂಡು ಅವಾಗ ಆಪ್ಷನ್ ಟ್ರೀ ಮಾಡಿ ಆ ಒಂದು ಎರರ್ ಕ್ಲಿಯರ್ ಆಗುತ್ತೆ. ಸರಿನಾ? ಮತ್ತು ಆಪ್ಷನ್ ಟ್ರೀಗೆ ಜಾಸ್ತಿ ಟೈಮ್ ಇದೆ. ಏನು ಇವತ್ತೇ ಆಪ್ಷನ್ ಟ್ರೀ ಏನು ನಿಮಗೆ ಕ್ಲೋಸ್ ಆಗಲ್ಲ. 15ನೇ ತಾರೀಕುವರೆಗೂ ಕೂಡ ನೀವು ಒಂದು ಆಪ್ಷನ್ ಟ್ರೀ ಮಾಡ್ಬೋದಾಗಿರುತ್ತೆ ಮಾಕ್ ರೌಂಡ್ಗೆ. ಅದಾದ್ಮೇಲೆ ನಿಮಗೆ ತಿರ್ಗಾ ಫಸ್ಟ್ ರೌಂಡ್ ಆಪ್ಷನ್ ಟ್ರೀನೂ ಕೂಡ ಇರುತ್ತೆ. ಅದು ಮಿಸ್ ಮಾಡ್ಕೋತು ಅಂದರೆ ಅವಾಗಲೂ ಕೂಡ ನೀವು ಆಪ್ಷನ್ ಟ್ರೀ ಮಾಡ್ಬೋದು. ಸರಿನಾ? ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸು ಯಾರು ಈ ರೀತಿ ಎರರ್ಗಳನ್ನ ಫೇಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಚಾಟ್ ಬೋರ್ಡ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ.